ರೀ ಫೋನ್. ಸರ್ ನಮಸ್ತೆ ಸರ್. ಹಾ ಸರ್ ಈಗ ತಾನೇ ಸಿಟಿಗೆ ಎಂಟ್ರಿ ಆದೆ ಸರ್. ಅವನ್ನ ಎಲ್ಲಿ ಕರ್ಕೊಂಡು ಬರ್ಬೇಕು ಸರ್? ಸ್ಟೇಷನಿಗೆ ಕರ್ಕೊಂಬನ್ನಿ. ಓಕೆ ಸರ್. ಸರ್, ಆ ಸಿಕ್ಕಿರೋ ವ್ಯಕ್ತಿ ಅಪ್ರೂವರ್ ಆಗಿ ನಿಜ ಹೇಳ್ತಾನೆ ಅಂತೀರಾ? ಅವ್ನು ಸಿಕ್ಕಿರೋದು ನನ್ನ ಕೈಗೆ. ಅವನಲ್ಲ ಅವ್ರ ಅಪ್ಪನ ಬಾಯ್ಬಿಡ್ಬೇಕು. ಏನು ಹೇಳಿದ್ ನೀವು ಅವತ್ತು? ಸೆಕ್ಷನ್ ಶಂಕರ್ ಫೈಲ್ ಓಪನ್ ಆಗಿರುತ್ತಲ್ಲ, ಈಗ ನೋಡಿ ಅವ್ನು ಚಾಪ್ಟರ್ ಹೇಗೆ ಕ್ಲೋಸ್ ಮಾಡ್ತೀನಿ ಅಂತ. ನಿನ್ನ ಹೆಸರೇನಯ್ಯ? ಗಣೇಶ. ನಿಂದ? ಕುಮಾರ. ಇವನ್ನ ಒಳಗೆ ಕರ್ಕೊಂಡೋಗಿ. ಇವನ್ ಆಟೋ ಡ್ರೈವರ್ ಗಣೇಶ ಯಾಕೆ ಕೊಡ್ತಾ ಇದ್ದಾನೆ? ಬೇಗ ಆಂಬುಲೆನ್ಸ್ ಫೋನ್ ಮಾಡಿ. ಸಾರಿ ಸರ್. ಆ ಹುಡುಗನ ಮನೇಲಿ ಬರುತ್ತೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಇವನ್ನ ನೋಡಿದ್ವಲ್ಲ ಸರ್, ಏನ್ ನಡೀತಾ ಇದೆ ಇಲ್ಲಿ? ತಿಥಿ, ಪುಣ್ಯ ತಿಥಿ. ನಮ್ ಗಣೇಶ ಸತ್ತೋಗಿ 11 ದಿವಸ ಆಯ್ತು ಸರ್. ಬಾಬಾ ಹೋಗ್ಯಾ 11 ದಿವಸ ಆಯ್ತು ಸರ್. ಇವರೆಲ್ಲ ಚಿಕ್ಕ ವಯಸ್ಸಿಂದ ನನ್ಗೆ ಗೊತ್ತು ಸರ್. ಆದ್ರೆ ಅದೇನೋ ಸರ್, ದೊಡ್ಡ ಶ್ರೀಮಂತರಿಗೆ ಬರೋ ಕಾಯಿಲೆ ಸರ್. ಅದು ಈ ಬಡವನಿಗೆ ಬಂದ್ಬಿಟ್ಟು ಅದು ಎಲ್ಲಾದ ಅದು ಲೂಕೆಮಿ ಅಂತ ಬ್ಲಡ್ ಕ್ಯಾನ್ಸರ್ ಬಾವಾ. ಹೌದು ಸರ್. ಪಾಪ ಸರ್ ಅವನು. ನಾನು ಅವನಿಗೆ ಬೇಕಾದಷ್ಟು ಸಹಾಯ ಮಾಡಿದೆ, ಪ್ರಯೋಜನ ಆಗ್ಲಿಲ್ಲ. ಹೋಗ್ಬಿಟ್ಟ ಸರ್. ಸರ್, ಅವನ ತಂದೆ ಮುಖ ನೋಡಿ ಸರ್, ಅವನ ತಾಯಿ ಮುಖ ನೋಡಿ ಸರ್, ಪಾಪ ಹೆತ್ತಿನ ನೋಡಿ ಸರ್. ಏ ವರದ, ನೀನು ಅನ್ಕೊಂಡಿಲ್ಲಿಗೆ ಬಂದೆ. ನಿನಗೆ ಮುಂಚೆನೆ ನಾನೊಂದು ಅನ್ಕೊಂಡ್ಬಿಟ್ಟೆ. ಇದು ಸೆಕ್ಷನ್ ಶಂಕರ್ ಸ್ಟೈಲು. ಏನೋ ಇವನ ಎಷ್ಟೆಲ್ಲ ಹೇಳಿದ್ರು ಫೇಸಲ್ಲಿ ಕ್ವಶನ್ ಆಗಿದೆ. ಪೊಲೀಸ್ ಅಲ್ವಾ ಬಾವಾ, ಹುಟ್ಟಿದ್ರು ಡೌಟೆ, ಸತ್ರು ಡೌಟೆ. ನಮ್ಮ ಹತ್ರ ಪೇಪರ್ ಇದೆಯಲ್ಲ, ಇದನ್ನ ತೋರ್ಸ ಸುಮ್ಮನೆ ಆಗ್ಬಿಡ್ತಾನೆ. ನೋಡ, ಡೆತ್ ಸರ್ಟಿಫಿಕೇಟ್. ಒಳಗಿಡ್ಕ. ನಮ್ಮ ಕಸ್ಟಡಿಲಿರೋ ಕೋದಂಡ ಬಾಯಿ ಬಿಟ್ಬಿಟ್ರೆ ಎಲ್ಲಿ ಸಿಗಾಕೋತೀನ ಅನ್ಕೊಂಡು ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರೋ ಗಣೇಶನ ಅಲ್ಲಿಗೆ ಬಿಟ್ಟು ಅವನ್ನ ಕತ್ತರಿಸಿ ಅಲ್ಲಿಂದ ಬೈಕಲ್ಲಿ ಅವನನ್ನ ಎಸ್ಕೇಪ್ ಮಾಡಿಸಿ ಅವನು ಇಲ್ಲಿಗೆ ಬರ್ತಿದ್ದ ಹಾಗೇನೆ ಅವನ್ನ ಮುಗಿಸಿ ಆಲ್ರೆಡಿ 11ನೇ ದಿನ ತಿಥಿ ಮಾಡ್ತಾ ಇದೀಯ ಅಂತ ಇನ್ಫಾರ್ಮೇಶನ್ ಬಂದಿದ್ದು. ಏನದು? ಸೆಕ್ಷನ್ ಶಂಕರ್. ಹೌದು, ನಂಗೊಂದು ಡೌಟು. ಎಲ್ಲರೂ ಅವ್ರ ಹೆಸರಿಂದೆ ಅಕ್ಕ ಪಕ್ಕದಲ್ಲಿ ಅವ್ರ ತಂದೆ ಹೆಸರು ಹಾಕೊಂಡ್ರೆ ನಿಂದೇನೆ ಸೆಕ್ಷನ್ ಶಂಕರ್. ಏನಾದ್ರೂ 302 ಕೇಸಲ್ಲಿ ಒಳಗೆ ಹೋಗಿದ್ನ ಇವರಪ್ಪ. ಮರ್ಡರ್ ಮಾಡೋಕ್ಕೆ ಚಾನ್ಸ್ ಇಲ್ವೇ? ಅದಕ್ಕೆ ಮೀಟ್ರ್ ಬೇಕು. ಮೀಟ್ರ್ ಅವನಿಗೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇನ್ 307 ಹಾಫ್ ಮರ್ಡರ್ ಕೇಸು ಸಾಧ್ಯ ಇಲ್ಲ. ಅದಕ್ಕೆ ಅಟ್ಲೀಸ್ಟ್ ಅರ್ಧ ಮೀಟ್ರ್ ಬೇಕು. ಇನ್ 312 420 ಆ ಲೆವೆಲ್ ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಸಾಧ್ಯ ಇದೆ. ಈ 4C ಕ್ಲಾಸ್ ಮಾಡಿಬಿಟ್ಟು ಒಳಗಡೆ ಬರ್ತಾರಲ್ಲ, ಏನಂತಾರ ಅದಕ್ಕೆ? ಪಿಂಪು. ಅವ್ರು ಕೇಳಿದ್ರು ಬಾವಾ. ಅಂತವನಿಗೆ ಹುಟ್ಟಿರ್ಬೇಕು ನೀನು. ಹುಟ್ಟಿಗೆ ಒಂದ್ ದಾರಿ ಆದ್ರೆ ಸಾವಿಗೆ 106 ದಾರಿ ಇದೆ. ಈ ತರ ಸಾವು ಹಿಂದೆ ಇರೋ ಸತ್ಯ ಹುಡುಕೋದೆ ಈ ವರದ ನಾಯಕನ ಗುರಿ. ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡಿದ್ಯಾ, ಇಷ್ಟು ಸಾಕು ನಿನ್ನ ಒದ್ದು ಒಳಗ್ ಹಾಕಿ ಬೂಟಲ್ ಓದೋದಕ್ಕೆ. ವರದ ನಾಯಕ, ಏನ್ ಮಾಡ್ತಿದ್ಯಾ ನೀನು? ಡ್ಯೂಟಿ ಮೇಲಿರೋ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡಿದಾನೆ. ಡು ನಾಟ್ ಹ್ಯಾವ್ ಟು ಗಿವ್ ಮೋರ್ ಎಕ್ಸ್ಪ್ಲನೇಷನ್ಸ್. ಚೆನ್ನಾಗಿಟ್ಟಿದ್ಯಾ ನೆಟ್ವರ್ಕ್ಗಳು. ಎಸ್ ಬದುಕೊಂಡೆ.
ನೀನ್ ಸ್ವಲ್ಪ ಲೇಟ್ ಮಾಡಿದ್ರು ನನ್ನ ಕತೆ ಅಷ್ಟೇ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಫೋನ್ ಬಂತು, ಅವನು ಭಯ ಆಗೋಯ್ತು. ಬಾವ ನಿನ್ ಗುರುಬಲ ಚೆನ್ನಾಗಿದೆ, ಏನೂ ಆಗಲ್ಲ. ಸರ್ ಅವನೇನು ಸಾಮಾನ್ಯದನಲ್ಲ ಸರ್, ತುಂಬಾ ನಾಟಕ ಆಡ್ತಾನೆ. ಅವನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾಟಕ ಆಡಿದ್ದು ನಾನು, ಅವನಲ್ಲ. ಆದ್ರೆ ನಮ್ ಕಣ್ಮುಂದೆ ತಪ್ಪಿಸ್ಕೊಂಡಲ್ಲ ಗಣೇಶ, ಅವ್ನ್ ಹಿಡ್ಕೊಂಡ್ರೆ ಚೆಸ್ ಅನ್ನೋ ಆಟದಲ್ಲಿ ರಾಜನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸೈನಿಕರನ್ನ ಬಲಿ ಕೊಡ್ತಾರೆ. ಅದೇ ರೀತಿ ಈ ಆಟದಲ್ಲಿ ಅವನು ಬಲಿಯಾಗಿರ್ತಾನಷ್ಟೇ. ಸ್ಟಾಪ್. ಏನಾಯ್ತು? ಮನೆಗ್ ಡ್ರಾಪ್ ಮಾಡು ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಮನೆನಾ? ಎಲ್ಲಿ? ಇದೆ. ಅಯ್ಯೋ, ಇಷ್ಟು ದೊಡ್ಡ ಮನೆ ಹಿಡ್ಕೊಂಡು ಸಿಂಪಲ್ ಆಗಿ ಸ್ಕೂಟಿಯಲ್ಲಿ ಬರ್ತೀಯಾ? ಅಯ್ಯೋ, ನಾನ್ ಬಸ್ಸಲ್ಲಿ ಬರೋಕ್ಕೂ ರೆಡಿ. ಹಾ. ನಮ್ಮ ಅಪ್ಪನೇ ಸ್ಕೂಟಿ ಕೊಡ್ಸಿರೋದು. ನಿಮ್ಮಪ್ಪ ಏನ್ ಮಾಡ್ಕೊಂಡಿದ್ದಾರೆ? ಹೀಸ್ ಅ ಬೂಮಿಂಗ್ ಟೈಕೂನ್, ಬಟ್ ಐ ಲೈಕ್ ಟು ಬಿ ಸಿಂಪಲ್. ಗುಡ್. ಸರಿ, ಎನಿವೇಸ್ ಬಾಯ್. ಒಳಗ್ ಬರಲ್ವಾ? ಇಲ್ಲ, ನಂಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಆಯುಷ್? ಶಾ, ಬಾಯ್. ಓಕೆ, ಬಾಯ್. ಅಬ್ಬಬ್ಬಬ್ಬಬ್ಬಬ್ಬ, 1-2-3 ಕೋಟಿ ಇರ್ಬೋದಲ್ವಾ ಈ ಮನೆ? 8 ಕೋಟಿ, 2-3 ಕೋಟಿ ಅಲ್ಲ, 8 ಕೋಟಿ. ಹೂ ಕಣ್ ಮಗ, ಇಡೀ ಕುಟುಂಬದಲ್ಲಿ ಇರೋದನ್ನೆಲ್ಲ ಲೆಕ್ಕ ಹಾಕಿದ್ರೆ 150 ಕೋಟಿ ಆಯ್ತದೆ. ಒಂದು ಹೆಣ್ಣಿಗೆ ಜನ್ಮ ಕೊಡೋ ತಂದೆ ಮಗು ಹುಟ್ಟಿದ ದಿನದಿಂದ ಹಗಲು ರಾತ್ರಿ ದುಡಿದು ಹಣನ ಕೂಡಿಡ್ತಾನೆ. ಆ ಕ್ಷಣದಿಂದ ವಯಸ್ಸಿಗೆ ಬಂದ ಹುಡುಗಿನ ನಿಮ್ಮಂತ ಹುಡುಗರು ಕ್ಷಣಾರ್ಧದಲ್ಲಿ ಪಟಾಯಿಸಿ ಪವರ್ ಆಫ್ ಅಟಾರ್ನಿನ ಕೈ ತಗೊಂಡ್ಬಿಡ್ತೀರಾ. ಸರ್, ನೀವು ಸಿರಿಯವ್ರ ತಂದೆನಾ? ಅಬ್ಬಾ 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 ಅಬ್ಬಾ, ನಾನು ಏನೋ ಅಂತ ತಿಳ್ಕೊಂಡಿದ್ದೆ. ಹುಡುಗ ಕುದುರೆ, ಸೂಪರ್ ಫಾಸ್ಟು. ಯಾಕಿರಬಾರ್ದು? ಒಂದು ಲಟಾರಿ ಬೈಕು, 1 ಲೀಟರ್ ಪೆಟ್ರೋಲು, ಒಂದು ಒಳ್ಳೆ ಶರ್ಟ್, ಜೇಬಲ್ 500 ರೂಪಾಯಿ ನೋಟು, ಇದಿಷ್ಟೇ ನಿಮ್ಮ ಇನ್ವೆಸ್ಟ್ಮೆಂಟು. ಒಳ್ಳೆ ಬಿಸ್ನೆಸ್. ಇಷ್ಟೊತ್ತವರೆಗೂ ಏನು ಭಾಷಣ ಬಿಗಿದ್ರು ನನಗೆ ಗೊತ್ತಿಲ್ಲ. ನನ್ನಲ್ಲಿದ್ದಿದ್ದು ಒಂದು ಕನ್ಫ್ಯೂಷನ್ಗೆ ಕ್ಲಾರಿಟಿ ಸಿಕ್ತು. ಏನು ಅಂತ ಕೇಳ್ತೀರಾ? ನಿಮ್ಮ ಮಗಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಅಷ್ಟೊಂದು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮಗಳು ಇನ್ನೂ ಐ ಲವ್ ಯು ಅಂತ ಹೇಳಿಲ್ಲ, ಅದಕ್ಕಿನ್ನೂ ತುಂಬಾ ಟೈಮ್ ಇದೆ. ಬೇಕು ಅಂದರೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ಅವಳೇನಾದರೂ ಐ ಲವ್ ಯು ಅಂತ ಹೇಳಿ ಕಮಿಟ್ ಆದ್ಲೋ, ಆ ಕ್ಷಣದಿಂದ 500 ರೂಪಾಯಿ ಮೇಲಿರೋ ಗಾಂಧಿ ಅಲ್ಲ, ಗೂಳಿ ನೋಡ್ತೀರ. ಬರ್ಲಾ ಮಾವ? ಹುಡುಗರು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಏನು ಇಲ್ಲದೆ ಇದ್ದದನ್ನ ನಾವು ಈ ದೊಡ್ಡ ವಿಷಯನಾಗ ಮಾಡ್ಕೊಂಡಿದ್ದೀವಿ. ಮೊದಲು ನಮ್ಮ ಸಿರಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ತಾನೆ. ಹಾಯ್ ಡ್ಯಾಡ್. ಹಾಯ್. ಕಾಲೇಜಿಂದ ಆಟೋದಲ್ಲಿ ಬಂದ್ಯಾ? ಇಲ್ಲ, ನನ್ನ ಫ್ರೆಂಡ್ ಹತ್ರ ಡ್ರಾಪ್ ತಗೊಂಡೆ. ಯಾರು? ಭಾನುವಾರ ಸಿನಿಮಾಗೆ ಹೋಗಿದ್ದಿಲ್ಲ, ರೇವತಿ, ಅವಳ ಜೊತೆನಾ? ಅಲ್ಲ ಡ್ಯಾಡ್, ಹರಿ ಅಂತ. ಅಮ್ಮ ನಿಂಗೆ ಅವತ್ತು ಹೇಳಿದ್ನಲ್ಲ, ಫ್ಯಾಮಿಲಿ, ಜಾತ್ರೆ, ಬಸ್, ಪಿಂಕಿ, ಆ ಫ್ಯಾಮಿಲಿ. ಓಹೋ ಡ್ಯಾಡ್, ನಾವು ಹೋಗಿದ್ದ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ? ವಿ ಹ್ಯಾಡ್ ಸೋ ಮಚ್ ಫನ್. ಆ ಹಳ್ಳಿ ಜನಗಳು, ಆ ಜಾತ್ರೆ, ದೊಡ್ಡ ಶಿವಲಿಂಗ, ಆ ಬೆಟ್ಟ ಗುಡ್ಡ, ಅಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಡ್ಯಾಡ್. ನಾವೆಲ್ಲರೂ ಅಲ್ಲಿಗೆ ಒಂದ್ಸರ್ತಿ ಹೋಗ್ಲೇಬೇಕು ಪ್ಲೀಸ್. ಇವನು ಶಿವಾಜಿನಗರದ ಶಫಿ ಸರ್. ಇವನು ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಕಡೆ ನಡೀತಾ ಇದೆ ಸರ್. ಬಾಂಬೆ ಅಂಡರ್ವರ್ಲ್ಡ್ ಲಿಂಕ್ ಇದೆ ಸರ್. ಹೇಳು ಸರ್, ದಿನ ಅವನ ಮಗನ ಸ್ಕೂಲಿಂದ ಅವನೇ ಕರ್ಕೊಂಡ್ ಬರೋದು, ಅವನೇ ಕರ್ಕೊಂಡು ಹೋಗೋದು ಸರ್. ಆ ಸಮಯದಲ್ಲಿ ನಾವು ಎನ್ಕೌಂಟರ್ ಮಾಡ್ಬೋದು ಸರ್. ಸರ್, ಶಿರೋಜ್ಕೋ. तो चले क्या? ठीक है सर, रूम उधर है.
ನಮ್ ಬ್ಯಾಂಕ್ ರೆಪ್ಯುಟೇಷನ್ ಹಾಳಾಗಿ ಡೆಪಾಸಿಟರ್ಸ್ ದುಡ್ಡು ವಾಪಸ್ ಕೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿದ್ದೀರಾ. ನೀವು ಕೊಟ್ಟಿರೋ ಶ್ಯೂರಿಟಿಗೆ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂನೇ ಇಲ್ಲ. ಇವನೊಬ್ಬ ನಮ್ ಬುಡಕ್ಕೆ ಬೆಂಕಿ ಬಿದ್ದೈತೆ, ಇವನ್ ಮ್ಯಾಚ್ ಬಾಕ್ಸ್ ಕೇಳಕ್ ಬಂದವನೆ. ಯೋ ಚೇರ್ಮನ್, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ನಿನಗೆ ಬರಬೇಕಾಗಿರೋ ಕಮಿಷನ್ ಬಂದೇ ಬರುತ್ತಲ್ಲ. ನನಗೆ ಕಮಿಷನ್ ಬೇಡ, ಪರ್ಸೆಂಟೇಜು ಬೇಡ. ನೀವು ತಗೊಂಡಿರೋ 500 ಕೋಟಿನ ವಾಪಸ್ ಕೊಟ್ಬಿಡಿ. ನೋಡಿ, ನಾನು ಕೆಲ್ಸದ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ವಾಪಸ್ ಬರೋಷ್ಟರಲ್ಲಿ ಕ್ಯಾಶ್ ರೆಡಿ ಇರ್ಬೇಕು. ನೀನೇನಾದ್ರೂ ನಿನ್ನ ಸೆಕ್ಷನ್ ಬುದ್ಧಿ ತೋರಿಸ್ದೆ ತಗಲಾಕೋತೀಯ. ನನ್ನ ಜಾಗ್ರತೆಯಲ್ಲಿದ್ದೀನಿ. ಅರೆ ಅದು ಯಾಕಷ್ಟು ದೊಡ್ಡ ಮಾತಾಡ್ತೀರಾ? ನಿಮ್ ದುಡ್ಡು ನಿಮ್ಗೆ ಸಿಗುತ್ತೆ ನೋಡಿ. ಅಲ್ಲಿವರೆಗೂ ಇದಿಟ್ಕೊಳ್ಳಿ. ಮೊದಲೇ ನಿಮ್ಗೆ ಕೊಟ್ಟಿದ್ದೀನಲ್ವಾ, ಹೋಗಿ. ಬಾವಾ, ನಿಮ್ಮಿಬ್ರು ಹೆಸರಲ್ಲಿ 400 ಎಕರೆ ಜಾಗ ತಗೊಂಡಿದೀವಲ್ಲ ದೇವನಹಳ್ಳಿಯಲ್ಲಿ, ಮಾರ್ಬಳ್ಳ. ಶಂಕರ್, ಅವನಿಗೆ ನಿಜವಾಗ್ಲೂ ಹಣ ವಾಪಸ್ ಕೊಡ್ಬೇಕಾ? ಕೊಡ್ಬೇಕು. ತಗೊಂಡಿದೀವಲ್ಲ, ಕೊಡ್ಬೇಕು. ಒಂದು ಕಡೆ ಅವರ್ದ ಟಾರ್ಚರು, ಇನ್ನೊಂದು ಕಡೆ ನಿನ್ ಟಾರ್ಚರು. ಯಾವಾಗಲೂ ದುಡ್ಡು ಕೊಡ್ಬೇಕಾ ಅಂತ ನನ್ನ ತಲೆ ತಿಂತಾ ಇದೆಯಲ್ಲ. ಮಾಡ್ತೀನಿ, ಮಾಡ್ಬೇಕು. ಆ ಚೇರ್ಮನ್ ನನ್ನ ಮಗನ ಏನಾದ್ರೊಂದು ಮಾಡ್ಬೇಕು. ಸಾಯಿಸ್ಬಿಡ್ತೀನಿ ನನ್ನ ಮಗನ. ಮಾತಾಡ್ತಾ ಇರೋದು ಶಂಕರ್, ಸೆಕ್ಷನ್ ಶಂಕರ್. ಮಾಡ್ತೀನಿರೋ, ಸೆಕ್ಷನೇ ಇರಲ್ಲ. ಒಂದು ದಿನ ಕಾಫಿ ಕುಡಿದೇ ಇರಕ್ಕಾಗಲ್ಲ. ಫೋನ್ ಬಾಬಾ. ಮಾತಾಡು. ಬ್ಯಾಂಕು ಹೇಳ. ಕ್ಯಾಶ್ ರೆಡಿ ಇದೆಯಾ? ಯಾಕೋ ಹುಚ್ಚಿನ ತರ ಓಡಿಸ್ತೀಯಾ? ನೆಟ್ಗೋಡ್ಸು. ಕ್ಯಾಶ್ ರೆಡಿ ಆಯ್ತಾ? ಯಾರ ಹತ್ರ ಎಲ್ಲಿ ಕಳಿಸ್ಬೇಕೋ ಹೇಳ. ನಾನು ಯಾರನ್ನೂ ನಂಬಲ್ಲ. ಈ ಸಲ ಕ್ಯಾಶ್ ತಗೊಳಕ್ಕೆ ನಾನೇ ಬರ್ತೀನಿ. ನಾನು ಎಲ್ಲಿಗೆ ಬರ್ಬೇಕು ಹೇಳು. ಬ್ಯಾಕ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಹಣೆ ಬರಹ ಬರೆಯೋವನು ಬ್ರಹ್ಮ, ಅದನ್ನ ಬದಲಾಯಿಸೋನು ಸೆಕ್ಷನ್ ಶಂಕರ್ ಅಂತ ಪ್ರೂವ್ ಆಗೋಯ್ತು. ಸರ್, ಒಂದ್ ಸೆಕ್. ಸರ್, ಗುಡ್ವಿಲ್ ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್. ಗಾಡಿಗೇನು ಡ್ಯಾಮೇಜ್ ಇಲ್ಲ ಸರ್. ನೋಡಿದ್ರೆ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅನ್ಸುತ್ತೆ. ಫಾರ್ಮಾಲಿಟೀಸ್ ಫಿನಿಶ್ ಮಾಡಿ. ಎಸ್ ಸರ್. ಹೇಳಿ. ಏ ಕವಿತಾ, ಹರಿ ನೋಡ್ದ್ಯಾ? ಏನೇ ಪ್ರಯೋಜನ? ಅವ್ನು ಇಲ್ದೇ ಇರ್ಬೇಕಾದ್ರೆ ಅವನ ಬಗ್ಗೆ ಮಾತಾಡ್ತೀಯಾ? ಮುಂದೆ ಬಂದ್ರೆ ಮನ್ಸಲ್ಲಿರೋದನ್ನ ಹೇಳ್ಕೊಳಲ್ಲ. ಹಾಗಲ್ಲ ಕಣೆ, ಧೈರ್ಯ ಸಾಕಾಗ್ತಿಲ್ಲ. ಇಂಥ ವಿಷಯನೆಲ್ಲ ಸ್ಟ್ರೇಟ್ ಆಗಿ ಹೇಳ್ಬೇಕಂತಿಲ್ಲ. ಹರಿ ಯಾರ್ ಮಾತ್ ಕೇಳ್ತಾನೋ ಅವ್ರ ಹತ್ರ ಕೂಡ ಹೇಳ್ಬಹುದು. ಏಯ್ ಬಂದ್ರೆ ಬೆಲ್ಲಾಯ್ತು, ಪ್ರಾಕ್ಟಿಕಲ್ಸ್ ಕಾದ್ರೆ ಹೋಗೋಣ. ಬಾರೆ. ನೀವ್ ಹೋಗ್ರೆ ನಾನ್ ಬರಲ್ಲ. ನಡಿಯ. ಎಸ್ ಸರ್. ಮತ್ತೆ ಪ್ರಾಬ್ಲಮ್? ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ಹೇಳಿ. ನಾನು ಏನೋ ಕಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಏನು? ಈ ವಿಷಯನ ಹರಿ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿಮಗ್ ಫೋನ್ ಮಾಡಿದ್ದೀನಿ. ಬಿಡ. ಅಣ್ಣ, ನೀವಾ? ನಾನ್ ನಿಮ್ ತಂಗಿ ಥರ ಅಂತ ಗೊತ್ತಿಲ್ಲದೆ ಇವ್ರನ್ನ ಹೇಳ್ಕೊಂಡ್ ಬಂದಿದ್ದಾರೆ. ನೀವೇ ಹೇಳಿ. ಈ ಸೆಕ್ಷನ್ ಶಂಕರ್ಗೆ ಸೆಂಟಿಮೆಂಟ್ ಇರಲ್ಲ. ಅದಕ್ಕೆ ನನ್ನ ಫಾಲೋ ಮಾಡಿ ಮಾಮಾನು ಅಂದೆ. ಬಾವಾ ಎಲ್ಲ ಕರ್ಕೊಂಡು ಹೋಗ್ತಿದಾರ. ಬಾವಾ, ಇವಳಿಗೆ ಯಾವಾಗ ಇಡ್ತೀರ ಮುಹೂರ್ತ? ಇಡ್ತೀನಿ ನೋಡಿ ಈಗ. ದೀಪಾವಳಿ ಮಾಡ್ಕೊಂಡು ಸ್ಮಾರ್ಟ್ ಆಗಿ ಸಿಂಗಲ್ ಆಗಿ ಬರ್ತಾವನಿ ಅಂದ್ರೆ
ಮೋಸ್ಟ್ಲಿ ನಿಮ್ಗೆ ಸಿಂಗಲ್ ಹಾಕೋ ಪ್ರೋಗ್ರಾಮ್ ಹಾಕೊಂಡು ಏಯ್. ಏರ್ ಬಸ್ಸಲ್ಲಿ ಏರಿಲ್ಲ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಮಾತಾಡ್ತಾ ಇದ್ದೀನಂತ ಹೇಳೋ ನಿಮ್ಮ ಅವನ್ಗೆ. ಮಾತಾಡ್ತಾ ಇದ್ದಾನೆ ತಾನೆ, ಮಾತಾಡೋಕ್ ಬಿಡು, ಮಾತಾಡೋ. ಏನು ಮಾತಾಡೋದು? ನೀನ್ ನಿಲ್ಸೋ ತಕ್ಷಣ ನಿಲ್ಸೋದಕ್ಕೆ, ಮಾತಾಡೋ ತಕ್ಷಣ ಮಾತಾಡೋದಕ್ಕೆ ನಾನು ಅನ್ಕೊಂಡಿದ್ಯಾ? ಈಗ ಹೊಡಿಬೇಕು ಅನಿಸ್ತಾ ಇದೆ. ಏನ್ ಹೊಡಿತೀನಿ ಅನ್ಕೊಂಡ್ಯಾ? ಈಗ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಏನೇ ಕೆಟ್ಟ ಕೆಲಸ ಮಾಡಿದ್ರು ಯಾವ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಮಾಡಿರೋ ಒಂದ್ ಹಲ್ಕ ಕೆಲಸ ಸಾಕು ನನಗೆ ಯಾವ ಸೆಕ್ಷನ್ ಅಲ್ಲಿ ಬೇಕಾದ್ರೂ ಫಿಟ್ ಮಾಡಿ ಒದ್ದು ಒಳಗೆ ಹಾಕೋದಕ್ಕೆ. ಆದ್ರೆ ಒಂದ್ ಹೆಣ್ಣು ಅನಾವಶ್ಯಕವಾಗಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲಿಯೋದ್ ಬೇಡ ಅಂತ ಒಂದೇ ಕಾರಣಕ್ಕೆ ಬಿಡ್ತಾ ಇದೀನಿ. ಇನ್ನೊಂದ್ಸಲ ನನ್ನ ಎದುರುಗಡೆ ಬಂದ್ರೆ ಒಂದ್ ನಿಮಿಷ. ಅಲ್ಲಿ ಏನ್ ನಡೀತಾ ಅಲ್ಲಿ ಒಳಗೆ ಏನು ಹೇಳೋದ್ ಬೇಡ, ಎಸ್ಪೆಷಲಿ ಹರಿಗೆ. ನನ್ಕಿನ್ನ ಕೋಪಿಷ್ಟ ಏನ್ ಮಾಡ್ತಾನೋ ಗೊತ್ತಿಲ್ಲ. ಬಾ. ಹಲೋ, ಯಾರ್ಯಾರು ಏನೇನ್ ಕೆಲಸ ಮಾಡ್ತಾ ಇದ್ರು ಅದೇ ಪೊಸಿಷನ್ ಅಲ್ಲಿ ಈ ಕ್ಷಣ ಇಲ್ಲಿ ಬರ್ಬೇಕು. ಆಹಾ, ಏನ್ ಒಗ್ಗಟ್ಟು. ಯಾಕ್ರಿ ಯಾಕೆ ಕೂಗಾಡ್ತಾ ಇದ್ದೀರಾ? ಹಿಂದೋಗಿ ಅಲ್ಲ ಹಿಂದೋಗ್ತಾ ಇರ್ಬೇಕು. ಹೋಗ್ಬೇಕು. ಏನ್ ಮಾಡ್ಕೊಂಡ್ ಬಂದಿದೀಯ ನೀನು? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಕೇಳಿರೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ. ಬಂದಿರೋದು ACP ವರ್ಧನಾಯಕ. ಅಂಡರ್ಸ್ಟ್ಯಾಂಡ್? ಯಾರು ನೀವು? ನಿಮ್ಮ ಅಪ್ಪ. ಈ ವ್ಯಕ್ತಿಗೆ ಬೇರೆ ಐಡೆಂಟಿಫಿಕೇಶನ್ ಇಲ್ವಾ? ನಾನು ಯಾರಂತ ನಿನ್ಗೇನೋ ಗೊತ್ತು. ದೊಡ್ಡ ದೊಡ್ಡ ಮಿನಿಸ್ಟರ್ಗಳನ್ನ, ರೌಡಿಗಳನ್ನ ಗಡಗಡ ಆಗ್ಲಿ ಆಗ್ಲಿ ಆಗ್ಲಿ, ಅದು ಸಾಕು, ತುಂಬಾ ಆಗ್ಬಿಡುತ್ತೆ. ಈ ಮನೆ ಯಜಮಾನ ನೀವೇನಾ? ಯಜಮಾನ ನಾನೇ. ಮದುವೆ ಆಗಿದ್ಯಾ? ಆಗಿದೆ. ಎಷ್ಟು ಜನ ಹೆಂಡ್ತಿಯರು? ಉತ್ತರ. ಒಬ್ಳೆ ಹೆಂಡ್ತಿ, ಅವಳಿಗೆ ಇಬ್ರು. ಏನಿಬ್ರು ಮಕ್ಳೇ. ತಾವ್ಯಾರು? ರೀ ಉತ್ತರ. ಈ ಮನೆ ದೊಡ್ಡ ಮಗ ಇದ್ದಾನಲ್ಲ, ಅವನು ಸ್ವಲ್ಪ ಲೂಸು. ನಾನು ಅವನ್ ಹೆಂಡ್ತಿ. ಇದು ಹೊರಾಗಿಲ್ಲ ಸರ್. ನಮ್ಗೇನ್ ಪ್ರಶ್ನೆ ಇಲ್ವಾ? ಪ್ರಶ್ನೆನೇ ತಾವ್ ತಾನೆ. ಕೇಳಿರೋ ಪ್ರಶ್ನೆಗೆ ಸ್ವಲ್ಪ ಉತ್ತರನ ಕೊಡ್ತೀರಾ ತಾವು? ಇವ್ರು ಯಾರು? ಫ್ರೆಂಡ್. ಪಟ್ಟಂತ ಉತ್ತರ ಕೊಡ್ಬೇಕು. ಯಾರಿದು? ಫ್ರೆಂಡ್. ಇವ್ರು ಯಾರು? ಅಮ್ಮ. ಅದ್ಯಾರು? ಅಪ್ಪ. ಅವ್ರ್ಯಾರು? ಅತ್ಗೆ. ಅವಳ್ಯಾರು? ನಾನ್ ಲವ್ ಫ್ರೆಂಡ್. ಹರಿಶ್ಚಂದ್ರ ನಾಯಕ್ರೆ, ಏನೋ ಲ ಅಂತ ಹೇಳಿ ಕಟ್ ಮಾಡ್ದಾಗಿತ್ತು ಸ್ವಲ್ಪ. ಫ್ರೆಂಡ್ ಅಷ್ಟೇ. ಏನ್ ನಡೀತಾ ಇದೆ ಇಲ್ಲಿ? ಏನೋ ಕೇಳ್ತಾ ಇದಾರೆ. ಅದಕ್ಕೆ ಹೋಗಿ ಹೇಳಪ್ಪ. ಹೇಳು. ಅದ್ಗೆ ಏನಿಲ್ಲ, ಅದ್ಗೆ ಜಸ್ಟ್ ಫ್ರೆಂಡ್ ಅಷ್ಟೇ. ಅದು ಏನ್ ಬೆಬ್ಬೆ ಬೆಬ್ಬೆ ಅಂತಿದ್ಯಾ? ಸರಿ ಬಗಳು. ಬಗಳು ಬಗಳು. ಏನ್ ಹೇಳ್ಬಿಡ. ಹೇಳು. ಇಲ್ಲಣ್ಣ, ಬರೀ ಫ್ರೆಂಡ್ ಅಷ್ಟೇ. ಏನ್ ಫ್ರೆಂಡ್ ಅಷ್ಟೇ ಲಪ್ಪ ಅಂತ ಇದೆಯಾ? ಏನ್ ಅನ್ಕೊಂಡ್ಬಿಟ್ಟಿದೀರಾ ನೀವಲ್ಲ? ನನಗೇನ್ ಭಯನಾ? ಇವಳ ಪಕ್ಕ ನಿಂತ್ಕೊಳ್ಳೋದಕ್ ಭಯನಾ? ಇಲ್ಲ ಕೈ ಹಾಕೊಳ್ಳೋದಕ್ ಭಯನಾ?
ಇಲ್ಲಾಂದ್ರೆ ಐ ಲವ್ ಯು ಅಂತ ಹೇಳೋದಕ್ಕೆ ಭಯನಾ? ಹೇಳು ಮತ್ತೆ ಐ ಲವ್ ಯು ಅಂತ. ಇವಾಗ ಹೇಳಿದ್ನಲ್ಲ. ಅಯ್ಯ ನಿನ್ನ ಅಜ್ಜಿಲೇ ಹೇಳು ಐ ಲವ್ ಯು ಅಂತ ಹೇಳಿದ್ನಲ್ಲ. ಅವಳಿಗೆ ಕೇಳು ಐ ಲವ್ ಯು ಐ ಲವ್ ಯು ಅಂತ ಹೇಳಿದ್ನಲ್ಲ. ಕರೆಕ್ಟ್ ಹೇಳು. ಐ ಲವ್ ಯು. ಇದೇನಿದು, ಯಾರು ಕಾಣ್ತಾನೆ ಇಲ್ವಲ್ಲ? ಏಯ್, ಏನು ಇದೆಲ್ಲ? ಆ ವರದನ ಯಾಕೆ ಬಂದು ಹೊಡೆದಾಗಿಂದ ಹಿಂಗ ಆಡ್ತಿದ್ದಾರೆ ಸರ್. ಈ ರಾಜ ಅಯ್ಯೋ ಮಮ್ಮ, ನಾನು ಏನು ನೀನು ಕೂಡ ಹೀಗಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನೋಡ್ ಮಮ್ಮ, ನೀನ್ ಈ ಪೊಲೀಸ್ ಬಟ್ಟೆ ಹಾಕೊಂಡಿದ್ರೆ ಭಾವನಿನ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ ಮಾಮ. ಬೆಳಗ್ಗೆಯಿಂದ ನನ್ನೂ ಸೇರಿಸಿಲ್ಲ. ಈ ಬಟ್ಟೆ ಹಾಕೊಂಡಿದ್ಕೆ ನನ್ನ ಹತ್ರ ಬಿಟ್ಕೊಂಡ್ರು. ಅದಕ್ಕೆ ಬೆಳಗ್ಗೆಯಿಂದ ಅಹ ಅಂತ ಆಡ್ತಾನೇ ಇದೀವಿ. ಹೇ ಶಂಕರ್. ಅಲ್ಲ ಶಂಕರಿ, ನಿನಗೆ ಗೊತ್ತೇನೋ ನನ್ನ ಅಕೌಂಟ್ ನಂಬರ್ 49, ನನ್ನ ಗಾಡಿ ನಂಬರ್ 39, ನನ್ನ ಮನೆ ನಂಬರ್ 29. ನಾನೊಂದು ಭಯ್ಯವಲ್ಲೇ ಪ್ಯಾರ್ ಕ ದುಶ್ಮನ್. ಶಂಕರ್ ನೋಡು, ಮೂಗು ನೋಡು, ಯಾಕೆ ನೋಡ್ತಾ ಇರೋ ನಿನಗೆ ಎಷ್ಟು ಅಸಹ್ಯವಾಗಿರ್ಬೇಕಾದ್ರೆ ವೇಷನ ಹಾಕೊಂಡು ಕೂತ್ಕೊಂಡಿರೋ ನನಗೆ ಎಷ್ಟು ಕೂತಿದ್ದಾಗಿರ್ಬೇಕು. ನಿನ್ನೆವರೆಗೂ ಸೆಕ್ಷನ್ ಇಲ್ದೆ ಸೈತಾಂತರ ಇಡೀ ಸಿಟಿನ ಶೇಕ್ ಮಾಡ್ತಿದ್ದ ಈ ಸೆಕ್ಷನ್ ಶಂಕರ್ ಅಡ್ಡಾಗೆ ನುಗ್ಗಿ ನನ್ನ ತರ ಹೊಡೆದು ಗಂಚು ಹಂಚ್ಕೊಂಡ್ಬಿಟ್ಟ. ನನ್ ಗಾಳಿ ಸೋಕಿದ್ರೆ ಸಾಕು ಸುಸ್ಸು ಮಾಡ್ಕೊಳ್ತಿದ್ದ ಮಕ್ಕಳೆಲ್ಲ ಇವತ್ತು ಶಂಕರ್ ಹೋಗ್ತಾ ಇದ್ದಾನೆ ಅಂತ ಕರೆಯೋ ತರ ಮಾಡ್ಬಿಟ್ಟ ನನ್ ಮಗ. ಆಗಿದ್ದ ಆಗೋಯ್ತು ಶಂಕರ್. ನೆಕ್ಸ್ಟ್ ಟೈಮ್ ಅವ್ನು ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏಯ್, ಅವನ್ನ ಯಾರು ಅನ್ಕೊಂಡಿದ್ಯಾ? ಸಿಂಹ, ಸಾಧಾರಣ ಸಿಂಹ ಅಲ್ಲ, ಈ ಮದ್ದಾನೆ ತಲೆ ಸೀಳಿದ ಸಿಂಹ. ಅವನ ಆನೆಯಾಗಿ ಎದುರ್ಸೋಕೆ ಸಾಧ್ಯ ಇಲ್ಲ. ಗುಳ್ಳಿ ನರಿತರ ಹೊಂಚೋಕೆ ಸಾಯಿಸ್ಬೇಕು. ಇಲ್ಲಿ ನಾನು ಆನೆನ ನರಿನ ಅನ್ನೋದು ಮುಖ್ಯ ಅಲ್ಲ, ನಾನ್ ಗೆದ್ನ ಅವನ್ ಸೋತ್ನ ಅನ್ನೋದು ಮುಖ್ಯ. ಗೆಲ್ತೀನಿ, ನಾನ್ ಗೆದ್ದು ಅವನ್ನ ಸಾಯಿಸ್ತೀನಿ. ಅವನ್ ಸಾವಿನ ಶಂಕ ನಾನು ಮಗ ಸಿರಿ ಕಣೋ. ಸರಿ. ಹಲೋ, ಹಾಯ್ ಹರಿ. ಏನ್ ಹೇಳು? ದಿವ್ಯನ್ ಮದ್ವೆ 3-4 ಡೇಸ್ ಇಲ್ಲೇ ಹಾಲ್ಟ್ ಅಂತೆ. ನೀನ್ ನೋಡ್ಬೇಕು, ಇಲ್ಲಿಗ್ ಬಾರೋ. ನಾನ್ ನಿಮ್ ಹಳ್ಳಿಗೆ ಬರ್ಬೇಕಾ? ಚಾನ್ಸೇ ಇಲ್ಲ ಅಮ್ಮ. ಮನೆಯವರೆಲ್ಲ ಸೇರಿ ಐ ಲವ್ ಯು ಹೇಳು ಅಂದ್ರು, ಅದಕ್ಕೆ ನಾನು ಹೇಳ್ದೆ. ಹಂಗನ್ಬಿಟ್ಟು ನೀನ್ ಹೋಗಿದ್ ಕಡೆ ಎಲ್ಲ ನಾನ್ ನಿನ್ನಿಂದ ಬರಕ್ಕಾಗತ್ತಾ? ನೀನೇ ಹೇಳು. ಸರಿ, ಇವಾಗ ಹೆಂಗಿದ್ರು ನೀನ್ ನಿಮ್ ಊರಿಗೆ ಹೋಗಿದ್ಯಲ್ವಾ, ಆರಾಮಾಗ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮದ್ವೆ ಮುಗಿಸ್ಕೊಂಡು ಬಂದ್ಬಿಡು. ಬಾಯ್. ಏನಂತೆ? ನೋಡ್ಬೇಕು ಅಂದ್ರೆ ಬಿಲ್ಡಪ್ ಕೊಡ್ತಾನ ಕಣೆ. ಸಿರಿ, ಅವ್ನ್ ಬರ್ತಾನೆ. ಬಂದ್ರು ಮಾತಾಡೋರು ಯಾರು? ಸುಮ್ನೆ ಇರು ಮಗ, ನಿನ್ ಗೊತ್ತಾಗಲ್ಲ. ಇವ್ರು ಹೇಳ್ದಂಗೆಲ್ಲ ಕೇಳ್ಬಿಟ್ರೆ ನಾವ್ ಅಷ್ಟೇ. ಅಂದ್ರೆ ಸಿರಿ ನೋಡಕ್ ನೀನ್ ಅವಳ ಹಳ್ಳಿಗೆ ಹೋಗಲ್ವಾ? ಚಾನ್ಸೇ ಇಲ್ಲ. ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ. ದುರ್ಯೋಧನನ್ ಗೆಟಪ್ ಹಾಕ್ಬಿಟ್ಟು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಷ್ಟೇ. ಮಗ ಸಿರಿ ಸಿರಿ ಸಿರಿ, ಇವ್ರು ಯಾರು ಗೊತ್ತಾ? ನಮ್ಮೂರಲ್ಲಿ ದೊಡ್ಡ ರಾಜಕೀಯ ವ್ಯಕ್ತಿ, ಹೆಸರು ಮಲ್ಲಿಕಾರ್ಜುನ ಅಂತ. ಸರಿ ಸರಿ ಸಿರಿ ಸಿರಿ ಸಿರಿ, ಇವ್ನು ಯಾರು ಅಂತ ಗೊತ್ತಿಲ್ಲ, ಅದೇ ನಮ್ಮ ಟೀಮಿಗೆ ಹೊಸಬ. ಯಾರು ಓ ಶ್ರೀ, ಇವ್ನು ಅವನಲ್ಲ, ಇವನು ಬ್ಲೇಡ್ ಸೀನಾ ಅಂತ. ಬಾಯಲ್ಲಿ ಯಾವಾಗಲೂ ಬ್ಲೇಡ್ ಇಟ್ಕೊಂಡಿರ್ತಾನೆ, ಅದು ಯಾವಾಗಲೂ ತುಕ್ಕಿಡ್ತಿರುತ್ತೆ. ಲೋ ಮಗ, ಹಾಟ್ ಆಗಿರೋ ಸೀರಿನ ಕೂಲ್ ಮಾಡೋಣ ಅಂತ ಬಂದ್ರೆ ಈ ವೇಸ್ಟ್ ಟೀಮ್ ಡಿಸ್ಟರ್ಬ್ ಮಾಡ್ತಾ ಇದೆಯಲ್ಲೋ. ಮಾಮ, ಈ ಮ್ಯಾಟರ್ನ ನಾನ್ ವಿಚಾರಿಸ್ಕೋತೀನಿ. ಗಿರೀಶ, ಸರಿ ಸರಿ ಸರಿ, ನನ್ನ ಮಾತು ಕೇಳು ಸಿರಿ ಸಿರಿ ಸಿರಿ. ನನ್ ಕಲ್ಲಲ್ಲಿ ಹೊಡೆದಿರೋದು ಅಲ್ದೆ ಫೋರ್ಸ್ ಕೊಡ್ಕೊಂಡು ನಿಂತಿದ್ಯಾ? ಯಾಕೋ ನಾನು ಕಲ್ಲಲ್ಲಿ ಹೊಡೆದೆ? ಯಾಕಂದ್ರೆ ನೀನ್ ನೋಡಕ್ ತುಂಬಾ ಸುಂದರವಾಗಿದೆಯಲ್ಲ, ಅದಕ್ಕೆ ಹೊಡೆದೆ. ಅಯ್ಯೋ, ಇದು ನೀನೇ ಹೇಳ್ಬೇಕಿತ್ತು. ಅಯ್ಯೋ ನಿನ್ನ ಅಜ್ಜಿ. ಇದ್ಯಾವ್ದಿದು ರಾಂಬೋ ಪೀಸು? ಯಾರೋ ನೀನು? ನಿಮಗೆ ಕಲ್ಲಲ್ಲಿ ಹೊಡೆದಿದ್ ನಾನೇ.
ಅಣ್ಣ ಒಂದ್ ನಿಮಿಷ ಅಣ್ಣ ನಿಮ್ ಊರಲ್ಲಿ ನ್ಯಾಯ ನೀತಿ ಧರ್ಮ ಅನ್ನೋದೇ ಇಲ್ಲ. ನಮ್ಮೂರ ಧರ್ಮಪುರ. ಎಂತ ಊರು ಅಣ್ಣ. ಇಂಥ ಊರಲ್ಲಿ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಇನ್ಯಾರಿಗೂ ಶಿಕ್ಷೆ ಕೊಡೋದು ಎಷ್ಟು ನ್ಯಾಯ ಅಣ್ಣ. ನಾನು ಇವ್ರು ಕಲ್ಲಲ್ಲಿ ಹೊಡೆದೆ ಅಣ್ಣ. ಅದಕ್ಕೆ ಇವರು ನನಗ್ ಹೊಡೆಯೋದ್ ತಾನೇ ಅಣ್ಣ ನ್ಯಾಯ. ಹೌದು. ಅದನ್ನ ಬಿಟ್ಬಿಟ್ಟು ರಟ್ಟೆ ಗಟ್ಟಿ ಇದೆ ಅಂತ ಪಾಪ ಈ ಅಮಾಯಕನ ಹೊಡೆಯೋದು ಎಷ್ಟಣ್ಣ ಸರಿ? ತಪ್ಪು. ತಪ್ಪಲ್ವಣ? ತಪ್ಪು. ನಿಮ್ ಊರಲ್ಲಿ ತಪ್ಪು ಮಾಡಿದ್ರೆ ಏನನ್ನ ಶಿಕ್ಷೆ ಕೊಡ್ತೀವಿ? ಬಾರಿಸ್ತೀವಿ. ನಾಲ್ಕು ಬಾರಿಸಪ್ಪ. ನಾನ್ ನಿನ್ ಜೊತೆ ಮಾತಾಡಲ್ಲ. ಬಂದಿದ್ ಕೆಲ್ಸ ಆಯ್ತು, ನಡ್ರಪ್ಪ ಹೋಗೋಣ. ತುಂಬಾ ಟಯರ್ಡ್ ಅಣ್ಣ. ಬರ್ತೀನಿ ಬಾರ ಹೇಳಿ. ಏನ್ ನೀನ್ ನನ್ನ ಕಲ್ಲಲ್ಲಿ ಹೊಡೆದೆ ತಾನೆ? ನೀನ್ ನನ್ನ ಕಲ್ಲಲ್ಲಿ ಹೊಡೆದಿದ್ದಕ್ಕೆ ನಾನು ಇವ್ನಿಗೆ ಹೊಡೆದೆ. ನಾನು ಇವ್ನಿಗೆ ಹೊಡೆದೆ. ಇವ್ನ ಕೈಲೇ ನನಗೆ ವಾಪಸ್ ಹೊಡ್ಸೋದ್ ಬಿಟ್ಟು ಅವ್ರು ಯಾರೋ ಕೈಲಿ ಹೊಡ್ಸಿದ್ಯಲ್ಲ, ಯಾವ ನ್ಯಾಯ? ಈಗ ತಗೊಳಕತ್ತೆ. ಹೇಳು ಹೇಳು. ನೀನು ನಂಗೆ ತೆಗೆದುಕೋ. ಆ ಸಿಟಿ ಹುಡುಗರು ನಮಗೆ ಯಾಮಾರಿಸ್ಬಿಟ್ಟು ನಿನ್ ಸಿರಿನ ಎತ್ತಾಕೊಂಡು ಹೋಗ್ಬಿಟ್ಟವ್ರೆ. ಹೌದಾ? ಅಯ್ಯೋ, ಸರಿ 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 ಸರಿ. ಏ ಅಲ್ಲೋಡು, ಯಾಕೆ ಆ ಎಮ್ಮೆ ಮೂಗಿಗೆ ಹಗ್ಗ ಕಟ್ಟಿದ್ದಾರೆ? ಅದಾ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಸೊಕ್ಕು ಜಾಸ್ತಿ ಇರತ್ತೆ, ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಆತರ ಹಗ್ಗ ಕಟ್ಟಿರ್ತಾರೆ. ಹಾಗೇನೆ ಹುಡುಗಿಯರಿಗೆ ಮೂಗಿನ ಮೇಲೆ ಕೋಪ ಜಾಸ್ತಿ ಇರತ್ತೆ, ಅದಕ್ಕೇನೆ ಮೂಗ್ ಚುಚ್ಚಿಸಿ ಮೂಗ್ ಬಟ್ ಹಾಕೋದು. ಹೌದಾ? ಕೋಪಕ್ಕೆ ಮೂಗಿಗೆ ಚುಚ್ತಾರಾ? ಮತ್ತೆ ಕಿವಿಗೆ ಯಾಕೆ? ಅದ್ಯಾಕೆ ಅಂತ ನಾನ್ ತೋರಿಸ್ತೀನಿ.